ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಕುರಿ ಅಥವಾ ಮೇಕೆ ಮಟನನ್ನು ಒಣಗಿಸಿ ತಿಂಗಳಗಟ್ಟಲೆ ಬಳಸೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಒಣಗಿಸಿದ್ರೆ ಈ ಥರ ಗರಿಗರಿಯಾಗಿ ಇರುತ್ತೆ. ಬನ್ನಿ ಹೇಗೆ ಅಂತ ನೋಡೋಣ. ಒಣಗಿದ ಮಟನನ್ನು ಮಾಡೋದಕ್ಕೆ ಮೊದಲು ನಾವು ಬೋನ್ಲೆಸ್ ಮಟನನ್ನು ತಗೋಬೇಕಾಗುತ್ತೆ. ಬೋನ್ಲೆಸ್ ಮಟನ್ ತೆಗೆದುಕೊಂಡು ಈ ಥರ ನೀಟಾಗಿ ಪೀಸ್ ಮಾಡ್ಕೋಬೇಕು. ನಿಮಗೆ ಬೋನ್ಲೆಸ್ ಮಟನ್ ದಪ್ಪ ಸಿಕ್ಕಿಲ್ಲ ಅಂದರೆ ಚಿಕ್ಕ ಚಿಕ್ಕ ಪೀಸ್ಗಳನ್ನ ಬೇಕಾದ್ರೂ ಮಾಡಿಕೊಂಡು ಒಂದು ಸೂಜಿ ಮತ್ತು ದಾರ ಜೊತೆಗೆ ದಾರಕ್ಕೆ ಪೋಣಿಸ್ಕೊಂಡು ಆಗಬೇಕಾದ್ರೂ ಒಣಗಿಸ್ಕೋಬೋದು. ಇಲ್ಲ ಈ ಥರ ಉದ್ದುದ್ದ ಮಾಡಿದ್ರೆ ನೀವು ದಾರದ ಮೇಲೆ ನೀವು ಡೈರೆಕ್ಟಾಗಿ ಒಣಗಿಸ್ಬೋದು. ನೋಡಿ, ಈ ಥರ ಫಸ್ಟು ನೀಟಾಗಿ ಎಲ್ಲ ಕಟ್ ಮಾಡ್ಕೊಳ್ಳಿ. ಉದ್ದುದ್ದ ಸೀಳ್ಕೋಬೇಕಾಗುತ್ತೆ ಈ ಥರ. ಹಾಗೆ ಉದ್ದುದ್ದ ಸೀಳ್ಕೊಂಡ ನಂತರ ನೋಡಿ, ಈ ಥರ ಒಂದು ಬುಟ್ಟಿ ತೆಗೆದುಕೊಂಡು ಬುಟ್ಟಿನಲ್ಲಿ ಈ ಥರ ನೀಟಾಗಿ ಹರಡಬೇಕಾಗತ್ತೆ. ಇಲ್ಲಾಂದರೆ ಅಟ್ಲೀಸ್ಟ್ ನೀವು ಈ ಥರ ದಾರ ಕಟ್ಕೊಂಡು ದಾರದ ಮೇಲೆ ಈ ಥರ ಒಂದೊಂದೇ ಎಳೆನ ಹಾಕ್ಬೋದು. ನೀಟಾಗಿ ಬಿಡಿ ಬಿಡಿಯಾಗಿ ಹೀಗೆ ಹಾಕೋಬೇಕು ದಾರದ ಮೇಲೆ. ನೋಡಿ, ಈ ಥರ ಕಂಪ್ಲೀಟಾಗಿ ದಾರದ ಮೇಲೆ ಒಣ ಹಾಕ್ಕೋಬೇಕು. ಈ ಥರ ಹಾಕಿ ಒಂದು 5 ರಿಂದ 6 ದಿನ ಚೆನ್ನಾಗಿ ಒಳ್ಳೆ ಬಿಸಿಲು ಇದ್ದರೆ ಒಂದು 5 ರಿಂದ 6 ದಿನ ಬೇಕಾಗುತ್ತೆ. ನೆರಳಲ್ಲಾದರೆ ಒಂದು ವಾರ ಬೇಕಾಗುತ್ತೆ. ಬಿಡದೆ ಚೆನ್ನಾಗಿ ಬಿಸಿಲಲ್ಲಿ ಒಂದು 5 ರಿಂದ 6 ದಿನ ಚೆನ್ನಾಗಿ ಒಣಗಿಸ್ಕೊಂಡ್ರೆ ಸೊ ಈ ಥರ ರೆಡಿ ಆಗುತ್ತೆ. ಸ್ನೇಹಿತರೆ, ನೋಡಿದ್ರಲ್ಲ ಮಟನನ್ನು ಒಣಗಿಸುವ ವಿಧಾನ. ಈ ಥರ ಒಣಗಿಸ್ಕೊಂಡು ನೀವು ತಿಂಗಳಾನುಗಟ್ಟಲೆ ಇಟ್ಕೊಂಡು ಬಳಸ್ಬೋದು. ಸೊ ಇದರ ರೆಸಿಪಿನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೋತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೊಡಿ. ಏನೇ ಆದರೂ ಸಬ್ಸ್ಕ್ರೈಬ್ ಅಂತೂ ಮಾಡಿ ಅಂತ ಹೇಳ್ತಾ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.